ಇವಾಗೊಂದು ಸಣ್ಣ ಪ್ರಾಬ್ಲಮ್ ಆಗಿದೆ. That is, I'm not able to find a proper gym to do workout. But, he brought me to Easy Fitness itself. Crispy on the outside, and soft and juicy on the inside. Yeah, that's not a gym. It's for those old people. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ and welcome back to the channel Jerry Pinnacle. ಇವತ್ತಿನ ಈ ವ್ಲಾಗಲ್ಲಿ ಏನಾಗಲಿಕ್ಕಿದೆ ಐ ಡೋಂಟ್ ನೋ. The time right now is 12:45. I have got class at 2 o'clock. It's a data analytics seminar. ನನಗೆ 2 o'clock ಕ್ಲಾಸ್ ಇದೆ. ಲೆಟ್ಸ್ ಸಿ ಹೌ ದಿಸ್ ಸಬ್ಜೆಕ್ಟ್ ಗೋಸ್. ರೈಟ್ ನಾವು ಏನು ಪ್ಲ್ಯಾನ್ ಮಾಡಿದ್ದೆ ಅಂದರೆ ಐ ವಿಲ್ ಗೋ ಆ್ಯಂಡ್ ಲುಕ್ ಫಾರ್ ಸಮ್ ಜಿಮ್ ನಿಯರ್ ಮೈ ಹೌಸ್. ಆದರೆ ಸ್ವಲ್ಪ 12:45 ಆಯ್ತಲ್ಲ, 1:30ಗೆ ಬಸ್ ಇದೆ. ಅದಕ್ಕೆ ಸ್ವಲ್ಪ ಪ್ಲ್ಯಾನಲ್ಲಿ ಸ್ವಲ್ಪ ಚೇಂಜಸ್ ಬಂತು. ಏನಂದರೆ ಚೇಂಜಸ್ ಇನ್ ಪ್ಲ್ಯಾನ್. ಅದೇನಂದರೆ ಇವಾಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಫಸ್ಟ್ ಇವಾಗ ಹೇಗಿತ್ತು ಸಹ ಊಟ ಟೈಮ್ ಆಯಿತು, ಊಟ ಮಾಡಿ ಐ ವಿಲ್ ಬಿ ಗೋಯಿಂಗ್ ಆ್ಯಂಡ್ ಅಟೆಂಡಿಂಗ್ ದ ಕ್ಲಾಸ್. ಐ ಥಿಂಕ್ ಇವತ್ತಿದ್ದು ಕ್ಲಾಸ್ ಕೂಡ ಬೇಗ ಮುಗಿಬೇಕಂತ, ಯಾಕಂದರೆ ಇವನ್ ಎಸ್ಟರ್ಡೇಸ್ ಕ್ಲಾಸ್ got over within 40-45 minutes and I'm expecting this class to end as soon as possible by 3 or 3:30. ಅದಕ್ಕೆ ಏನು ಪ್ಲ್ಯಾನ್ ಮಾಡಿದೆ ಅಂದರೆ 3:30 ಆದಮೇಲೆ ಐ ವಿಲ್ ಗೋ ಆ್ಯಂಡ್ ಲುಕ್ ಫಾರ್ ಸಮ್ ಜಿಮ್. ಹೋಪ್ಫುಲಿ ಐ ಫೈಂಡ್ ಔಟ್ ಒನ್ and I start my gym journey in Germany at least by today or tomorrow. ಎದ್ಮೇಲೆ ಫಸ್ಟ್ ಕೆಲಸ ಏನು ಮಾಡಿದೆ ಅಂದರೆ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿದೆ, ಯಾಕಂದರೆ ತಲೆ ಸ್ವಲ್ಪ ತುರಿಸ್ತಿತ್ತು. ಸೊ ಫ್ರೆಶ್ ಅಪ್ ಎಲ್ಲ ಆಗಿದೆ, ಇನ್ನೇನು ಮಾಡಲಿಕ್ಕಿಲ್ಲ. ಊಟ ಮಾಡಿ ಡೈರೆಕ್ಟ್ ಕ್ಲಾಸಿಗೆ ಹೋಗೋದು. ನಿನ್ನೆ ವ್ಲಾಗ್ ನೋಡಿದ್ರೆ ನಿಮ್ಗೆ ನೆನಪಿರ್ಬೋದು. ಎಸ್ಟರ್ಡೇ ಐ ಮೇಡ್ ಆಲೂ ಬಾಜಿ ಆ್ಯಂಡ್ ಐ ಪ್ಲೇಸ್ ಇಟ್ ಬಿಟ್ವೀನ್ ಬ್ರೆಡ್ ಆ್ಯಂಡ್ ಏಟ್ ಇಟ್. ಬೈ ದ ವೇ 2 ಸ್ಯಾಂಡ್ವಿಚ್ ಮಾಡಿದ್ದೆ ಮತ್ತು 1 ರೋಲ್ ಮಾಡಿದ್ದೆ. ಆ 2 ಸ್ಯಾಂಡ್ವಿಚಲ್ಲಿ ಒಂದು ಸ್ಯಾಂಡ್ವಿಚ್ ನಾನು ಪ್ಯಾಕ್ ಮಾಡಿಟ್ಟೆ ಬಿಕಾಸ್ ಐ ವಾಸ್ ನಾಟ್ ಏಬಲ್ ಟು ಈಟ್ 2 ಆಫ್ ಇಟ್. ಸೊ ಒಂದು ಸ್ಯಾಂಡ್ವಿಚ್ ಇದೆ ಮತ್ತು ಸ್ವಲ್ಪ ಆಲೂ ಪಲ್ಯ ಇದೆ. ಐ ಥಿಂಕ್ ಐ ವಿಲ್ ಬಿ ಹ್ಯಾವಿಂಗ್ ದ್ಯಾಟ್ ಫಾರ್ ಮೈ ಲಂಚ್. ಮತ್ತು ನಿನ್ನೆ ಬೇಗ ಮುಗಿಸಿ ಹೋಗಿದ್ದೆ, ಅಂದರೆ ಐ ಫಿನಿಶ್ಡ್ ಆಫ್ ಮೈ ಡಿನ್ನರ್ ಬೈ 7:38. 8 o'clock ನಾನು ರೂಮಲ್ಲಿದ್ದೆ. ಐ ವಾಸ್ ಜಸ್ಟ್ ಎಡಿಟಿಂಗ್ ಆ್ಯಂಡ್ ವಾಚಿಂಗ್ ಒನ್ ಪೀಸ್ ಆ್ಯಂಡ್ ಬ್ರೇಕಿಂಗ್ ಬ್ಯಾಡ್ ಸೀರೀಸ್ ಟಿಲ್ 12 I guess. Okay, this is gonna be my today's meal. Looks good. Let me taste this aloo bhaji what I made yesterday. Pretty much the same as yesterday. It's good. This ಬಿಸಿ. ಬೈಟ್. Hello. Going to university and today I'm not wearing anything, like I'm not wearing liners, socks. Big noise keltiya, even though it's windy today and sunny, but the temperature is 21 degree and it's not that cold. I think because of the sun. Not really sure. ಗಾಳಿ ಒಟ್ರಾಸಿ ಉಂಟಾದರೆ ಚಳಿ ಆಗ್ತಿಲ್ಲ. And today I'm not wearing any liners, socks, gloves, anything. I think I'm getting used to this environment, you can say. And right now I have got a data analytics seminar at 2 o'clock and I have got my bus in next 5 minutes, by the way. ಇವತ್ತು ಹೇಳಿದ್ಕಿಂತ ಸ್ವಲ್ಪ ಜಾಸ್ತಿನೇ ಗಾಳಿ ಬೀಸಿದೆ. It's nice, but it's not like very cool weather. ಸ್ವಲ್ಪ ಜಾಸ್ತಿನೇ ಗಾಳಿ ಬೀಸಿದೆ. ಇವತ್ತು it is clear sky. It's not even cloudy and doesn't even look like it's gonna rain today. But ಗಾಳಿ ತುಂಬ ಬೀಸಿದೆ.
ಇವತ್ತು ಬಸ್ ಎಷ್ಟು ರಶ್ ಇತ್ತು ಅಂದರೆ ಮಾರಿ ಕಾಲಿಡ್ಲಿಕ್ಕೆ ಜಾಗ ಇರಲಿಲ್ಲ. ಅದು ಎಂಟ್ರಿ ಆಗ್ತೀವಲ್ಲ ಫಸ್ಟ್ ಡೋರಿಂದ, ಅಲ್ಲೇ ನಿಂತಿದ್ದೆ ನಾನು ಲಿಟ್ರಲಿ ಒಂದು 2-3 ಸ್ಟಾಪ್ ತನಕ. ಮತ್ತೆ ಸ್ವಲ್ಪ ಜನ ಇಳಿದ್ರು, ಅದಕ್ಕೆ ಸ್ವಲ್ಪ ಒಳ ಹೋಗ್ಲಿಕ್ಕೆ ಆಯಿತು. ಆದರೂ ಸಹ ವಾಟ್ರ್ ತುಂಬ ರಶ್ ಇತ್ತು. ಎಲ್ಲರೂ ಇಲ್ಲೇ ಯೂನಿವರ್ಸಿಟಿಗೆ ಬರೋರು ಎಲ್ಲ ಸ್ಟೂಡೆಂಟ್ಸೇ ಬಂದದ್ದು. ನೋಡೋದು ಲಾಸ್ಟ್ 2 ಡೇಸಿಂದ ವಾಟ್ರಸಿ ರಶ್ ಉಂಟು ಬಸ್. ಐ ಥಿಂಕ್ ಮಂಡೇ ಟ್ಯೂಸ್ಡೇ ಹಾಗೆ ಇರ್ತದ ಗೊತ್ತಿಲ್ಲ. ದಿಸ್ ಇನ್ ಯು ಕ್ಯಾನ್ ಸೇ ಫಸ್ಟ್ ಮಂಡೇ, ಲೈಕ್ ಪ್ರಾಪರ್ ಕಾಲೇಜ್ ಸ್ಟಾರ್ಟ್ ಆದಮೇಲೆ. ಮತ್ತು ಇನ್ನೊಂದು ಏನಾಯ್ತು ಅಂದರೆ, ಆ್ಯಸ್ ಯೂಶ್ವಲ್ ನಿನ್ನೆ ಥರ ಬಸ್ ಲೇಟ್ ಬಂದಿದೆ. ಇವತ್ತು 35 ಬರೋ ಬಸ್ಸು 40ಗೆ ಬಂದಿದೆ, 140ಗೆ. ಆ್ಯಂಡ್ ಇಟ್ಸ್ 155 ರೈಟ್ ನಾವು. ಇವತ್ತು ಲೇಟ್ ಆಗ್ತದೆ ಅಂತ ಕ್ಲಾಸಿಗೆ ಬಿಕಾಸ್ ಆಫ್ ಬಸ್. 35 ಬರುತ್ತೆ ಅಂತ ಅಂದ್ಕೊಂಡ್ರೆ ಬಸ್ಸೇ ಲೇಟು. ಮತ್ತು ಇನ್ನೊಂದೇನು ಎಕ್ಸೈಟಿಂಗ್ ನ್ಯೂಸ್ ಗೊತ್ತಾಯ್ತಂದರೆ, ನಾನು ಲಾಸ್ಟ್ ಸ್ಯಾಟರ್ಡೆ ಫ್ರೆಂಡ್ಸರೊಟ್ಟಿಗೆ ಹ್ಯಾನೋರ್ ಹೋಗೋ ಪ್ಲ್ಯಾನಲ್ಲಿ ಇದ್ದದ್ದು. ಬಟ್ ಬಿಕಾಸ್ ಐ ವೋಕ್ ಅಪ್ ಲೇಟ್, ಐ ವಾಸ್ ನಾಟ್ ಏಬಲ್ ಟು ಗೋ. ಆದರೆ ಈ ಸ್ಯಾಟರ್ಡೆ ನಮ್ಮ ಸೀನಿಯರ್ಸ್ ಇದ್ದಾರಲ್ಲ, ಅವರು ನಮಗೆ ಒಂದು ಹ್ಯಾನೋವರ್ ಟೂರಿಗೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಆ್ಯಕ್ಚುಲಿ ನಮ್ಮದು ಬೇರೆ ಪ್ಲ್ಯಾನ್ ಇತ್ತು ನಮ್ಮ ಫ್ರೆಂಡ್ಸರೊಟ್ಟಿಗೆ, ಬಟ್ ಎವ್ರಿ ಒನ್ ಕ್ಯಾನ್ಸಲ್ಡ್ ಆ್ಯಂಡ್ ದೇ ಆರ್ ಲೈಕ್ ವಿಲ್ ಗೋ ಟು ಹ್ಯಾನೋವರ್ ಒನ್ಸ್ ಅಗೇನ್. ನಾ ಒಮ್ಮೆ ಸಹ ಹೋಗಿಲ್ಲ. ಐ ಥಿಂಕ್ ದಿಸ್ ಇಸ್ ಗೋನ್ ಬಿ ಬೆಸ್ಟ್ ಬಿಕಾಸ್ ಅವರಿಗೆ ಸಹ ಲಾಸ್ಟ್ ಟೈಮ್ ಹೋದಂದರೆ ನಮ್ಮ ಫ್ರೆಂಡ್ಸ್ ಹೋಗಿದ್ರಲ್ಲ, ಅವರಿಗೆ ಸಹ ಜಾಸ್ತಿ ಸ್ಪಾಟ್ಸ್ ಗೊತ್ತಿರಲಿಲ್ಲ. ಸೊ ಐ ಡೋಂಟ್ ನೋ ದೇ ವೇರ್ ಆ್ಯಂಡ್ ಆಲ್ ದೇ ವೆಂಟ್, ಬಟ್ ಐ ಥಿಂಕ್ ಸೀನಿಯರ್ಸ್ ವಿಲ್ ಬಿ ನೋಯಿಂಗ್ ಮಚ್ ಬೆಟರ್ ದ್ಯಾನ್ ಅಸ್, ರೈಟ್? ಡನ್ ವಿತ್ ದ ಕ್ಲಾಸ್, ಡೇಟಾ ಅನಾಲಿಟಿಕ್ಸ್ ಸೆಮಿನಾರ್. ಸೊ ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಹೇಳಿದ್ರು ಏನು ಮಾಡಬೇಕಂತ ಎಲ್ಲ. ಬೇಸಿಕಲಿ ಏನಿಲ್ಲ, ಒಂದು ರಿಸರ್ಚ್ ಪೇಪರ್ ಕೊಡ್ತಾರೆ, ಅದರ ಮೇಲೆ ಸೆಮಿನಾರ್ ಮಾಡಬೇಕು, ಥೀಸಸ್ ಅಂದರೆ ರಿಪೋರ್ಟ್ ಸಬ್ಮಿಟ್ ಮಾಡಬೇಕು, ಹಾಗೆಲ್ಲ ಇದೆ ಹೇಳಿದರು. ಐ ಮೈಟ್ ಸ್ಕಿಪ್ ದ್ಯಾಟ್ ಫಾರ್ ದಿಸ್ ಸೆಮಿಸ್ಟರ್ ಬಿಕಾಸ್ ಅದಕ್ಕೆ ಸ್ವಲ್ಪ ML ಇದು ನಾಲೆಜ್ ಬೇಕಾಗ್ತದೆ, ವಿಚ್ ಐ ಡೋಂಟ್ ಹ್ಯಾವ್. ಐ ಹ್ಯಾವ್ ಬಟ್ ಅದೇ ಓದಿದೆ 6-7 ಮಂತ್ಸ್ ಆಗಿದೆ ಅಲ್ಲ. ಐ ಥಿಂಕ್ ಐ ವಿಲ್ ಬಿ ಟೇಕಿಂಗ್ ಇಟ್ ಇನ್ ನೆಕ್ಸ್ಟ್ ಸೆಮಿಸ್ಟರ್. ಆ್ಯಂಡ್ ಈ ಸೆಮಿಸ್ಟರ್ ML ಇದೆ, ಅಡ್ವಾನ್ಸ್ ML ಬೇರೆ ಇದೆ ಅಲ್ಲ, ಐ ವಿಲ್ ಬಿ ಅಟೆಂಡಿಂಗ್ ದ್ಯಾಟ್. ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ data analysis seminar as well, right? Right now I'm in bus stand, as you guys can see. Right now what's the plan ಏನಂದರೆ, ಇವಾಗ ನಾನು ಫ್ರೆಂಡಿದ್ದು ಮನೆ ಹತ್ರ ಇದ್ದೇನೆ, ಯಾಕಂದರೆ ಅವನ ಮನೆ ಹತ್ರ ಒಂದು ಜಿಮ್ ಇದೆ ಅಂತೆ. ಸೊ ವಿ ಆರ್ ಗೋ ಆ್ಯಂಡ್ ಹ್ಯಾವ್ ಎ ಲುಕ್ ಎಟ್ ದ ಜಿಮ್. ಯಾಕಂದರೆ ನನ್ನ ಮನೆ ಹತ್ರ ಎಲ್ಲ ಅದೆಂತ ಓಲ್ಡ್ ಪೀಪಲ್ಗೆ ಇರ್ತಾರಲ್ಲ, ಎಂಥರ ಮಸಲ್ ಅಂದರೆ ಯು ಬೇಸಿಕಲಿ ಯು ಗೆಟ್ ಇಟ್ ರೈಟ್. ಅದು ದ್ಯಾಟ್ಸ್ ನಾಟ್ ಎ ಜಿಮ್, ಇಟ್ಸ್ ಫಾರ್ ದೋಸ್ ಓಲ್ಡ್ ಪೀಪಲ್. ನನ್ನ ಮನೆ ಹತ್ರ ಚೆಕ್ ಮಾಡಿ ಎಲ್ಲಿ ಹತ್ತಿರದಲ್ಲಿ ಎಲ್ಲಿ ಕಾಣಲಿಲ್ಲ. ಸೊ ಫ್ರೆಂಡ್ ಮನೆ ಹತ್ರ ಒಂದು ಜಿಮ್ ಇದೆ ಅಂತೆ, ಹೋಗಿ ನೋಡಿ ಬರೋಣ ಅಂತ. ಆ್ಯಂಡ್ ಲೆಟ್ ಮಿ ಟಾಕ್ ಅಬೌಟ್ ದ ಫೀಸ್, ವೆದರ್ ದೇ ಹ್ಯಾವ್ ಸ್ಟೂಡೆಂಟ್ ಡಿಸ್ಕೌಂಟ್ ಆರ್ ನಾಟ್. ಓಕೆ, ಕರ್ಕೊ ಬಂದಿದ್ದು ಈಸಿ ಫಿಟ್ನೆಸ್ಸಿಗೆ. ಆ್ಯಕ್ಚುಲಿ ಹಿ ಹ್ಯಾಡ್ ಟೋಲ್ಡ್ ಮಿ ಈಸ್ ಗೋನ್ ಟೇಕ್ ಮಿ ಟು ಸಮ್ ಡಿಫ್ರೆಂಟ್ ಪ್ಲೇಸ್, ಬಟ್ ಹಿ ಬ್ರಾಟ್ ಮಿ ಟು ಈಸಿ ಫಿಟ್ನೆಸ್ ಇಟ್ ಸೆಲ್ಫ್. ಯಾಕಂದರೆ ನಾನು 4-5 ಡೇಸ್ ಹಿಂದೆ ಕಾಲೇಜ್ ಹತ್ರ ಒಂದು ಈಸಿ ಫಿಟ್ನೆಸ್ ಇತ್ತಲ್ಲ, ಅಲ್ಲಿ ಹೋಗಿ ಪ್ರೈಸ್ ಕೇಳಿ ಬಂದಿದ್ದೆ. ಆ್ಯಂಡ್ ದೇ ಟೋಲ್ಡ್ 24.99 and it's right over here. So it's definitely it will be 24.99, but ಒಳ ಹೋಗಿ ಒಂದು ನೋಡ್ಕೊ ಬರೋಣ ಹೇಗಿದೆ ಜಿಮ್ ಅಂತೆಲ್ಲ. When you were talking to that girl, I have seen she was not understanding anything. Yeah, even I figured out that. Actually ಒಳಗೆ ಒಂದೇ ಒಂದು ಲೇಡಿ ಇದ್ದದ್ದು, ನೋಡಿದ್ರೆ ಅವಳಿಗೆ ಇಂಗ್ಲೀಷ್ ಸಹ ಬರೋದಿಲ್ಲ. ಇಲ್ಲ ಸಹ ಪ್ರೈಸ್ ಗೊತ್ತಿತ್ತು ಅಂದರೆ 24.99 ಅಂತ, ಬಟ್ ಐ ಸ್ಟಿಲ್ ವಾಂಟೆಡ್ ಟು ಲುಕ್ ಅರೌಂಡ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಒಳಗಡೆ ಜಿಮ್ಮಲ್ಲಿ ನಮ್ಮ ಇಂಡಿಯಾದಲ್ಲಿ ಹೀಗೆ ಜಿಮ್ಮಲ್ಲಿ ಜೋರಾಗಿ ಸೌಂಡ್ ಹಾಕಿರ್ತಾರೆ. ನಮ್ಮದೇ ಜಿಮ್ ಹಿಡೀರಿ, ಪವರ್ ಟ್ರಿಪ್ಸ್, ಎಷ್ಟು ಚಂದ ಹಾಡೆಲ್ಲ ಹಾಕಿರ್ತಿದ್ರು. ನಾನೇ ಹಾಕ್ತಿದ್ದೆ ಬೇಸಿಕಲಿ ಹಾಡು. ಬಟ್ ಇಲ್ಲಿ ಹಾಡಿಲ್ಲ, ಏನಿಲ್ಲ, ನಾವೇ ಇಯರ್ಫೋನ್ ಹಾಕ್ಬೇಕು. ಇಯರ್ಫೋನ್ ಹಾಕ್ಕೊಂಡು ನಂಗೆ ಅದು ಅಷ್ಟು ಅಭ್ಯಾಸ ಇಲ್ಲ, ಇಯರ್ಫೋನ್ ಎಲ್ಲ ಹಾಕಿ ವರ್ಕೌಟ್ ಮಾಡೋದು. ಡೆಡ್ ಸೈಲೆಂಟ್ ಇತ್ತು ಒಳಗೆ. ಆ್ಯಂಡ್ ದೇರ್ ವರ್ ಓನ್ಲಿ ಫ್ಯೂ ಪೀಪಲ್. ಟೈಮ್ ವಾಟ್ಸ್ ದ ಟೈಮ್ ರೈಟ್ ನೌ? 4 ಮೇ ಬಿ 7-8 ರಶ್ ಆಗ್ಬೋದು, ಗೊತ್ತಿಲ್ಲ. ಸ್ಟಿಲ್ ಜಿಮ್ ಎಕ್ವಿಪ್ಮೆಂಟ್ ವೈಸ್ ಇಟ್ಸ್ ಗುಡ್, ಬಟ್ ಎನ್ವೈರ್ಮೆಂಟ್ ವೈಸ್ ಐ ಡೋಂಟ್ ಥಿಂಕ್ ಇಟ್ಸ್ ದ್ಯಾಟ್ ಗ್ರೇಟ್. ಸುಮ್ಮನೆ ಹೋಗಬೇಕು, ಒಬ್ಬನೇ ವರ್ಕೌಟ್ ಮಾಡೋದು ಬರಬೇಕು, ಅದೇ ಆಗ್ತದೆ. ನಾ ಫಸ್ಟ್ ಡೇ ಇಳ್ದದ್ದು ಜಾಗ ಆ್ಯಕ್ಚುಲಿ ಇದು ರೈಲ್ವೆ ಸ್ಟೇಷನ್. ನನಗೆ ಇದೇ ಗೊತ್ತಿರಲಿಲ್ಲ, ರೈಲ್ವೆ ಸ್ಟೇಷನ್ವರೆಗೆ ನಮ್ಮ ಬಸ್ ಸ್ಟ್ಯಾಂಡ್ ಸಹ ಇದೆ ಅಂತ. ಆ್ಯಕ್ಚುಲಿ ಈ ಸ್ಟಾಪ್ಗೆ ನಾನು ಮೋರ್ ದ್ಯಾನ್ 3-4 ಟೈಮ್ಸ್ ಬಂದು ಹೋಗಿದ್ದೆ, ಅಂದರೆ ಇಳಿಯಿಲ್ಲ, ಬಟ್ 3-4 ಟೈಮ್ ಪಾಸ್ ಆಗಿದ್ದೆ ಇಲ್ಲಿಂದ. ಐ ಡೋಂಟ್ ನೋ, ದಿಸ್ ವಾಸ್ ದ ಪ್ಲೇಸ್ ವೇರ್ ಐ ಲ್ಯಾಂಡೆಡ್ ಇನ್ ಟು ಜರ್ಮನಿ. ಲ್ಯಾಂಡೆಡ್ ಅಲ್ಲ, ಕೇಮ್ ಟು ಹಿಲ್ಡೆಶೈಮ್. ಇವಾಗ 4 ನಂಬರ್ ಬಸ್ಸಿಗೆ ಕಾಯ್ತಿದ್ದೀನಿ. 4 ನಂಬರ್ ಬಂದಮೇಲೆ ಐ ಗೋಯಿಂಗ್ ಬ್ಯಾಕ್ ಟು ರೂಮ್. ಜಿಮ್ ಅದು ನೋಡಿದೆ ಸೇಮ್, ಬಟ್ ಇಟ್ ಈಸ್ ವೆರಿ ಫಾರ್ ಫ್ರಮ್ ಮೈ ಪ್ಲೇಸ್. ಅದಕ್ಕೋಸ್ಕರ ಐ ಡೋಂಟ್ ಥಿಂಕ್ ಐ ವಿಲ್ ಬಿ ಕನ್ಸಿಡರಿಂಗ್ ಇಟ್. ಒಂದು ಪೀನಟ್ ಬಟರ್ ತೊಗೊಂಡೆ, ಮತ್ತು ನನ್ನ ಹತ್ರ ಎಷ್ಟು ಕಾಯಿನ್ಸ್ ಇತ್ತಲ್ಲ,
ಅಷ್ಟು ಎಷ್ಟಾಗ್ತದೆ ಅಷ್ಟು ಎಲ್ಲ ಕಾಯಿನ್ಸಲ್ಲೇ ಪೇ ಮಾಡಿದ್ದು. 1.85 ಯೂರೋ. ನಾನು ಅದು ತುಂಬ ಕಾಯಿನ್ಸ್ ಖಾಲಿ ಆಯ್ತು ಅಂತ ಹೇಳ್ಬೋದು, ಇನ್ನೊಂದು ಸ್ವಲ್ಪ ಇದೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಐ ವೋಂಟ್ ಬಿ ಸ್ಪೆಂಡಿಂಗ್ ಇನ್ ಕ್ಯಾಶ್. ಎಕ್ಸ್ಪ್ಯಾಟ್ರಿಂದ ಉಂಟಲ್ಲ ಅದರಿಂದನೇ ಸ್ಪೆಂಡ್ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಯಾಕಂದರೆ ಕ್ಯಾಶಲ್ಲಿ ಪೇ ಮಾಡಿದೆ ಏನಾಗುತ್ತೆ ಅಂತ ನಾನು ನೋಡ್ಕೊಡ್ತೀನಿ, ಅವ್ರು ನೋಡಿಕೊಟ್ರೆ ಒಳ್ಳೇದು. ಇಲ್ಲದೆ ಆದರೆ ಅವ್ರು ಏನು ಮಾಡ್ತಾರೆ ಗೊತ್ತುಂಟ, ಅವ್ರ ಕಾಯಿನ್ಸ್ 1 ಸೆಂಟ್ 2 ಸೆಂಟ್ ಆ ಕಾಯಿನ್ ಕೊಡ್ತಾರೆ. ಅದನ್ನು ಮ್ಯಾನೇಜ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗೋಗ್ತದೆ. ಮತ್ತು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಐ ಹ್ಯಾವ್ ಸ್ಪೆಂಡ್ 1.85 ಯೂರೋ ಬಿಕಾಸ್ 2 ಡೇಸ್ ಬ್ಯಾಕ್ ನಾನು ನನ್ನ ಎಕ್ಸ್ಪೆನ್ಸ್ ಲಾಸ್ಟ್ 1.5 ವೀಕ್ ಎಕ್ಸ್ಪೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 65 ಯೂರೋ ಮಿಸ್ಸಿಂಗ್ ಬಂದಂದ್ರೆ ಎಲ್ಲಿ ಸ್ಪೆಂಡ್ ಮಾಡಿದೆ ಅಂತ ಗೊತ್ತಾಗ್ತಿರಲಿಲ್ಲ. ಸೊ ಅದಕ್ಕೆ ಫ್ರಮ್ ನೌ ಆನ್ ವೇರ್ ಎವರ್ ಐ ಸ್ಪೆಂಡ್, ವಾಟ್ ಎವರ್ ಐ ಸ್ಪೆಂಡ್, ಎನಿಥಿಂಗ್ ಎವ್ರಿಥಿಂಗ್ ಐ ವಿಲ್ ಬಿ ರೆಕಾರ್ಡಿಂಗ್ ಆ್ಯಂಡ್ ಪೋಸ್ಟಿಂಗ್ ಇಟ್ ಇನ್ ದ ವ್ಲಾಗ್. ಸೊ ನಿಮಗೆ ಕೂಡ ಒಂದು ಗೊತ್ತಾಗ್ತದೆ ನಾನು ಎಷ್ಟು ಸ್ಪೆಂಡ್ ಮಾಡ್ತಿದ್ದೀನಿ, ಎಲ್ಲೆಲ್ಲಿ ಏನೇನು ತೊಗೊತೀನಿ, ಏನೇನು ಸ್ಪೆಂಡ್ ಮಾಡ್ತೀನಿ ಅಂತ ನಿಮಗೆ ಕೂಡ ಗೊತ್ತಾಗ್ತದೆ. ಐ ಹೋಪ್ ಇವನ್ ಯು ಗೈಸ್ ವುಡ್ ವಾಂಟ್ ಟು ನೋ ವೇರ್ ಆ್ಯಂಡ್ ಆಲ್ ಐ ಸ್ಪೆಂಡ್ ಮೈ ಮನಿ. ರೈಟ್ ನೌ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ರೂಮ್. ರೈಟ್ ನೌ ಇಸ್ 5 o'clock. ಮಾಡಲಿ ಬೇರೆ ಏನು ಕೆಲಸ ಇಲ್ಲ, ಮನೆ ಹೋಗಿ ಪೀನಟ್ ಬಟರ್ ತೊಗೊಂಡಿದ್ದೆನಲ್ಲ, ಬ್ರೆಡ್ ಹೇಗಿಸ್ತಾ ಉಂಟು, ಪೀನಟ್ ಬಟರ್ ಆ್ಯಂಡ್ ಬ್ರೆಡ್. ಐ ವಿಲ್ ಬಿ ಹ್ಯಾವಿಂಗ್ ಇಟ್ ಫಾರ್ ಈವ್ನಿಂಗ್ ಸ್ನ್ಯಾಕ್ಸ್. ನೀವು ಅನ್ಕೋಬೋದು ನಾನೇನು ಬರೀ ತಿನ್ನೋದೇ ತೋರಿಸ್ತೀನಂತ, ಆಮ್ ಐ ವಾಟ್ ಕುಕಿಂಗ್ ಯೂಟ್ಯೂಬ್ ಚಾನಲ್ ಸಮಥಿಂಗ್ ಲೈಕ್ ದಟ್. ಬಟ್ ದಿಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ದ ಡೇ, ರೈಟ್? ಆ್ಯಂಡ್ ದಿಸ್ ಇಸ್ ದ ಮೇನ್ ಪಾರ್ಟ್ ಆಫ್ ದ ಡೇ ವೇರ್ ಐ ಎಂಜಾಯ್ ಈಟಿಂಗ್ ಬಿಕಾಸ್ ಐ ಲೈಕ್ ಈಟಿಂಗ್ ಆ್ಯಂಡ್ ಆಲ್. ಸೊ ಅದಕ್ಕೆ ದಿಸ್ ಇಸ್ ವಾಟ್ ಐ ಎಂಜಾಯ್, ಲೈಕ್ ಈಟಿಂಗ್ ಮೈ ಫುಡ್ ವಾಟ್ ಎವರ್. ಇವಾಗೊಂದು ಸಣ್ಣ ಪ್ರಾಬ್ಲಮ್ ಆಗಿದೆ, ಆ್ಯಂಡ್ ದ್ಯಾಟ್ ಈಸ್ ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಅ ಪ್ರಾಪರ್ ಜಿಮ್ ಟು ಡೂ ವರ್ಕೌಟ್. ಒಂದು ಪ್ರಾಪರ್ ಜಿಮ್ ಸಿಗ್ತಿಲ್ಲ ಇವಾಗ ಹೋಗಿ ವರ್ಕೌಟ್ ಮಾಡುವ ಅಂದರೆ. ಮನೆ ಹತ್ತಿರ ಇರೋದೆಲ್ಲ ಅಂದರೆ ಇವಾಗ ಅದೆಂತ ಅಂದರೆ ಅದು ಹೇಗೆ ಹೇಳಬೇಕಂತ ಗೊತ್ತಾಗ್ತಿಲ್ಲ. ಅದು ಐ ಥಿಂಕ್ ಫಾರ್ ಓಲ್ಡ್ ಪೀಪಲ್ ಎಂತ ಇದೆಲ್ಲ ಎಕ್ಸ್ಟ್ರಾ ಆ್ಯಪೆಲ್ಲ ಹಾಕಿ ಸ್ವಲ್ಪ ಮಸಲ್ ಆ್ಯಕ್ಟಿವೇಟ್ ಮಾಡಲಿಕ್ಕೆ ಮಾಡ್ತಾರಲ್ಲ, ದ್ಯಾಟ್ ಕೈಂಡ್ ಆಫ್ ಜಿಮ್. ಕಾಲೇಜ್ ಹತ್ರ ಒಂದು ಉಂಟು, ಓಕೆ ಫೈನ್, 24 ಯೂರೋ 25 ಯೂರೋ. ಆದರೆ ಕಾಲೇಜ್ ಹತ್ರ ಸಹ ಅಲ್ಲ, ಕಾಲೇಜಿಂದ ಒಂದು 20 ನಿಮಿಷ ಹೋಗ್ಲಿಕ್ಕಿದೆ, ಅದು ಕ್ಯಾನ್ಸಲ್ ಮಾಡಿದೆ. ಇನ್ನೊಂದು ಫ್ರೆಂಡ್ ಮನೆ ಹತ್ರ ಇದು, ಅದು ಸಹ ದೂರನೇ ಇದೆ, ಯಾಕಂದರೆ ಅಲ್ಲಿಂದ ಬರಲಿಕ್ಕೆ ಅರ್ಧ ಗಂಟೆ ಬೇಕು, ಹೋಗ್ಲಿಕ್ಕೆ ಅರ್ಧ ಗಂಟೆ, ಬರಲಿಕ್ಕೆ ಅರ್ಧ ಗಂಟೆ. ಸೊ ಐ ವಾಸ್ ಲೈಕ್ ನೋಡಬೇಕು ಇಲ್ಲಿ ನಾನು ನಾಳೆ ಫ್ರೀ ಇದ್ದಾಗ ಎಷ್ಟಾಗ್ತದೆ ಅಷ್ಟು ಹತ್ತಿರದಲ್ಲಿ ಅಷ್ಟೆಲ್ಲ ಜಿಮ್ ಉಂಟು ಕವರ್ ಮಾಡೋಣ ಅಂತ. ಇವತ್ತಂತೂ ಇನ್ನೇನು ಸ್ವಲ್ಪದಲ್ಲಿ ಕ್ಲೋಸ್ ಆಗ್ತದೆ. ಇನ್ನು ಇಲ್ಲೆಲ್ಲ ಹೀಗೆ ಬೇಗ ಕ್ಲೋಸ್ ಆಗ್ತದೆ ಅಲ್ಲ, ಅದೇ ಪ್ರಾಬ್ಲಮ್. ಅದಕ್ಕೆ ಇವಾಗ ಸಂಜೆ 5 ಗಂಟೆ ಆಗಿದೆ, ಏನಾದ್ರು ಒಂದು ಬ್ರೆಡ್ ಏನೋ ಹಚ್ಕೊಂಡು ತಿನ್ನೋಣ ಅಂತ. ಯಾಕಂದರೆ ಮಧ್ಯಾಹ್ನ ಜಾಸ್ತಿ ಏನು ತಿಂದಿಲ್ಲ. ಮಧ್ಯಾಹ್ನ ವಾಟ್ ಐ ಏಟ್ ನನಗೆ ನೆನಪಿಲ್ಲ ನಾ ಮಧ್ಯಾಹ್ನ ಅಂತ ನಾನು ನಿನ್ನೆ ಮಾಡಿ ಸ್ಯಾಂಡ್ವಿಚ್ ತಿಂದಿದ್ದೆ ಅಲ್ಲ, ಅದಕ್ಕೆ ಲೈಟಾಗಿ ತಲೆನೋವು ಉಂಟು. ಅದು ತಿಂದು ಐ ಥಿಂಕ್ ಐ ವಿಲ್ ಬಿ ಸ್ಲೀಪಿಂಗ್ ಫಾರ್ ಸಮ್ ಟೈಮ್. ಮತ್ತು ಇವತ್ತು ನೈಟು ಐ ವಿಲ್ ಬಿ ಪ್ರಿಪೇರಿಂಗ್ ಚಿಕನ್. ಅದಕ್ಕೆ ನಾನೇನು ಮಾಡೋಣ, ಇದು ಟೇಸ್ಟ್ ಇಲ್ಲದೆ ಇದ್ದಕ್ಕೆ ಸ್ವಲ್ಪ ಟೇಸ್ಟ್ ಇರೋದೇನಾದ್ರು ಹಾಕೋಣ. ಟೆಸ್ಟ್ ಟೈಮ್. ಹಾಗೆ ಆ ಟೇಸ್ಟ್ ಇಲ್ಲದೆ ಬಟರ್ ಇದೆ, ಪೀನಟ್ ಬಟರ್ ಇದೆ, ಇದು ಹಾಕಿ ಸ್ವಲ್ಪ ಟೇಸ್ಟ್ ಹಾಲು ಬಂತು. ಸೊ ರೈಟ್ ನಾವು ಇದು ತಿಂತೀನಿ, ಮತ್ತೊಂದು ಅರ್ಧ ಮುಕ್ಕಾಲು ಗಂಟೆ ಮಲಗಿ ಅದು ಪ್ರಿಪೇರಿಂಗ್ ಚಿಕನ್. ಒಂದು ಪ್ರಾಬ್ಲಮ್ ಏನಂದರೆ ಜರ್ಮನಿಯಲ್ಲಿ ಸನ್ಸೆಟ್ ಟೈಮ್ ಇನ್ ಸಮ್ಮರ್ ಬೇಸಿಕಲಿ ಏನಾಗಿದೆ ಅಂದರೆ ಈ ಸಮ್ಮರಲ್ಲಿ ಇಲ್ಲಿ ಸನ್ಸೆಟ್ ಆಗೋದು 8 ಗಂಟೆಗೆ. ಆ್ಯಂಡ್ ದ ಟೈಮ್ ರೈಟ್ ನಾವು ಇಸ್ ಆಲ್ರೆಡಿ 8:30 ಆ್ಯಂಡ್ ಲುಕ್ ಔಟ್ ಸೈಡ್ ಆ್ಯಂಡ್ ಸ್ಟಿಲ್ ಬ್ರೈಟ್, ರೈಟ್? ಸ್ಟಿಲ್ ಬ್ರೈಟ್. ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ, ಯಾಕಂದರೆ ಐ ಆಮ್ ಸ್ಟಿಲ್ ಇನ್ ದಟ್ ಇಂಡಿಯನ್ ಟೈಮ್ ಸೆಟ್. ಅಂದರೆ ಕತ್ಲೆ ಆದರೆ ಒಂದು 6-7 ಆಗಿರುತ್ತಂತ, ಬಟ್ ಇಟ್ಸ್ 8:30. ಐ ಹ್ಯಾವ್ ಟು ಕುಕ್ ಮೈ ಡಿನ್ನರ್. ಯಾಕಂದರೆ ಇಷ್ಟೊತ್ತು ಏನು ಮಾಡ್ತಿದ್ದೆ, ಫ್ರೆಂಡ್ಸು ಅಪ್ಪ ಅಮ್ಮ ಎಲ್ಲರ ಹತ್ರ ಮಾತಾಡ್ತಾ ಕೂತದ್ದು. ಆ್ಯಂಡ್ ಇಟ್ ವಾಸ್ ಒನ್ ಲಾಂಗ್ ಕಾಲ್. ಓಕೆ, ಐ ಥಿಂಕ್ ಎಲ್ಲರ ಹತ್ರ ಮಾತಾಡ್ತಾ ಐ ಥಿಂಕ್ ಒಂದು 2.5 hour ಆಗೋಯ್ತು, ಗೊತ್ತೇ ಆಗಿಲ್ಲ ಟೈಮ್ ಆದದ್ದು. ಆ್ಯಂಡ್ ರೈಟ್ ನೌ ಐ ಹ್ಯಾವ್ ಟು ಕುಕ್ ಸಮಥಿಂಗ್ ಆ್ಯಂಡ್ ಫಿಲ್ ಮೈ ಸ್ಟಮಕ್. ಐ ಹ್ಯಾವ್ ಟು ಹ್ಯಾವ್ ಮೈ ಡಿನ್ನರ್, ರೈಟ್? ಈ ಡೂಕಂಡಾಗ ಏನಾಗಿದೆ ಗೊತ್ತಿಲ್ಲ ಮಾರೆ, ನಿನ್ನೆ ನೈಟ್ ಮಾಡಿಟ್ಟದ್ದು ಇನ್ನೂ ಕ್ಲೀನ್ ಮಾಡಿಲ್ಲ. ನಾ ಕ್ಲೀನ್ ಮಾಡಿದ್ರು ಅಮ್ಮ ನೋಡಿದ್ರಂಟದ.
ನೋಡೋಣ. ನಾನಂತ ಇನ್ನು ಪುಣ್ಯಕ್ಕೆ ಇಲ್ಲಿ 2 ಸಿಂಕ್ ಉಂಟು. ಐ ವಿಲ್ ವಾಶ್ ವಾಟ್ ಎವರ್ ಮೈ ಡಿಶಸ್ ಇನ್ ದ್ಯಾಟ್. ಐ ವಾಂಟ್ ಟಚ್ ದಿಸ್ ಅಂಟಿಲ್ ಹಿ ಕ್ಲೀನ್ ಇಟ್. Right now what I'm planning to do, I'm planning to prepare the chicken. So it's been more than 2 days I guess chicken ತಂದು ಮ್ಯಾರಿನೇಟ್ ಮಾಡಿ ಇದರಲ್ಲಿ ಮಾಡಬಹುದು. ಬಟ್ ಐ ಹ್ಯಾವ್ ಗಾಟ್ ದಿಸ್ ಓನ್ಲಿ ಒನ್ ಪೇಪರ್, ನೀವು ನೋಡ್ತಿದ್ದಲ್ಲ. ಬಟ್ ದ್ಯಾಟ್ ಈಸ್ ಯೂಸ್ಡ್ ಒನ್, ಐ ಓನ್ಲಿ ಯೂಸ್ಡ್ ಇಟ್. ಬಟ್ ಲಾಸ್ಟ್ ಟೈಮ್ ಅದರಲ್ಲಿ ಮಾಡಿದಾಗ ಅಷ್ಟೇನು ಓಕೆ, ಬಟ್ ಸರಿ ಬೆಂದಿರಲಿಲ್ಲ. ಐ ಡೋಂಟ್ ನೋ ವೈ. ಅದಕ್ಕೆ ಈ ಸರಿ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಪ್ಯಾನಲ್ಲಿ ಮಾಡೋಣ ಅಂತ. I'll be using this pan over here, and I'll be making chicken. Mostly ಅರ್ಧ kg ಚಿಕನ್ ಇರಬೇಕು. I'll be preparing everything, ಯಾಕಂದರೆ ನಾಳೆ ಬೇಕಿದ್ರೆ ಫ್ರೆಶ್ ತರೋಣ ಅಂತ. This is gonna be my dinner of tonight. Chicken looks really good. ಯಾಕಂದರೆ ಇವತ್ತು ನಾನು ಪ್ಯಾನ್ ಫ್ರೈ ಮಾಡಿದ್ದೀನಿ. ನೋಡ್ಬೋದು ಚಿಕನ್ ಲುಕ್ಸ್ ರಿಯಲಿ ಕ್ರಿಸ್ಪಿ. ತಿಂದು ಹೇಳ್ತೀನಿ ಹೇಗಿದೆ ಅಂತ. ಆ್ಯಂಡ್ ದಿಸ್ ಇಸ್ ಮೈ ಆ್ಯಸ್ ಯೂಶುವಲ್ ಮ್ಯಾಗಿ ತಿಂದು ಹೇಳಬೇಕಾ? ಐ ಥಿಂಕ್ ಇಟ್ಸ್ ನಾಟ್ ರಿಕ್ವೈರ್ಡ್. ಯು ನೋ ಹೌ ಮ್ಯಾಗಿ ಟೇಸ್ಟ್ಸ್ ಲೈಕ್. ಜಸ್ಟ್ ಫಾರ್ ಟೇಸ್ಟ್ ಲೆಟ್ ಮಿ ಡೂ ಒನ್ ಪೀಸ್. ಚಂದ ಅಂದರೆ ಅಷ್ಟು ಸಹ ಜಾಸ್ತಿ ಕೋಲ್ಡ್ ಇಲ್ಲ. ವಿಂಡೋ ತೆಗೆದೆ, ಜಾಸ್ತಿ ಕೋಲ್ಡ್ ಇಲ್ಲ, ಬಟ್ ಇಟ್ಸ್ ಚಿಲಿ ಔಟ್ಸೈಡ್. ಓಕೆ, ಜ್ಯೂಸಿ ಆಗಿದೆ, ಬೆಂದಿದೆ ಅಂತ ಅನ್ಕೊಂತೀನಿ. ಲುಕ್ಸ್ ಕುಕ್ಡ್. ಲೆಟ್ ಮಿ ಹ್ಯಾವ್ ದಿಸ್ ಒನ್ ಪೀಸ್. 2 ದಿನ ಆಯ್ತು ಮ್ಯಾರಿನೇಟ್ ಮಾಡಿ. ನೋಡುವ ಹೇಗೆ ಟೇಸ್ಟ್ ಇದೆ ಅಂತ. ಮ್ಯಾರಿನೇಷನು ಕರೆಕ್ಟ್ ಪರ್ಫೆಕ್ಟಾಗಿ ಹಿಡ್ಕೊಂಡಿದೆ. ಮತ್ತು ಕ್ರಿಸ್ಪಿ ಆನ್ ದ ಔಟ್ಸೈಡ್, ಸಾಫ್ಟ್ ಆ್ಯಂಡ್ ಜ್ಯೂಸಿ ಆನ್ ದ ಇನ್ಸೈಡ್. ಇಟ್ಸ್ ಆ್ಯಕ್ಚುಲಿ ಗುಡ್. ಮ್ಯಾರಿನೇಷನ್ ಚೆನ್ನಾಗಿದೆ. ಐ ಡು ಒನ್ ಥಿಂಗ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಎನಿ ಸಜೆಷನ್ಸ್ ರಿಲೇಟೆಡ್ ಹೌ ಟು ಇಂಪ್ರೂವ್ ಮೈ ಬ್ಲಾಗ್, ಕಮೆಂಟ್ ಡೌನ್ ಬಿಲೋ, ಬಿಕಾಸ್ ಫ್ಯೂ ಪೀಪಲ್ ಆರ್ ಕಮೆಂಟಿಂಗ್ ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಇಟ್. ನಿಮ್ಗೆ ಏನೆಲ್ಲ ನೋಡ್ಲಿಕ್ಕೆ ಇಷ್ಟ ಉಂಟು ಹಿಲ್ಡೆ ಚಾನಲಲ್ಲಿ, ಜಸ್ಟ್ ಕಮೆಂಟ್ ಡೌನ್ ಬಿಲೋ. ಐ ವಿಲ್ ಜಸ್ಟ್ ಶೋ ಇಟ್ ಟು ಯು ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸರ್ಪ್ರೈಸ್ ಇದೆ. ಐ ಥಿಂಕ್ ಐ ಹ್ಯಾವ್ ನಾಟ್ ರಿವೀಲ್ಡ್ ಇಟ್ ಟಿಲ್ ನೌ ಇನ್ ದಿಸ್ ಯೂಟ್ಯೂಬ್ ಚಾನಲ್. ಒಂದು ಸರ್ಪ್ರೈಸ್ ಇದೆ. ಐ ವಿಲ್ ಶೋ ಇಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್, enjoy your food, enjoy where you are staying, because it's not like I'm not enjoying right now. I'm really enjoying, but I just miss that one part of India, you know. ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. Until tomorrow, until next time, until tomorrow, let's meet tomorrow. Adios amigos, tata, bye bye, good night, have